ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಒಂದು ಸಂಭವಿಸಿದೆ. ಸೌದಿ ಅರೇಬಿಯಾ ಮೂಲದ 2 ಹಡಗುಗಳ ಮೇಲೆ IRGC ಅವರು ದಾಳಿ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಅಮೆರಿಕ ಪ್ರತಿದಾಳಿಯನ್ನು ಶುರು ಮಾಡಿತ್ತು. ಜಿನೆವಾದ ಮಾತುಕತೆ, ಇಸ್ಲಾಮಾಬಾದ್ನ MOU ಇದೆಲ್ಲವೂ ಕೂಡ ಸಹಿಯಾಗಿತ್ತು ಫ್ರಾನ್ಸ್ನಲ್ಲಿ. ಅದಾದ ನಂತರ ಉಭಯ ದೇಶಗಳ ನಡುವೆ ಕಳೆದ 13 ದಿನಗಳಿಂದ ಮತ್ತೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿತ್ತು. ಈ ಯುದ್ಧದ ವಾತಾವರಣ ನಿರ್ಮಾಣ ಆದ ನಂತರ ಮತ್ತೊಮ್ಮೆ ಮಹಾಯುದ್ಧ ಸಂಭವಿಸುತ್ತಾ ಇತ್ಯಾದಿ ಪ್ರಶ್ನೆಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾಗಿದ್ದನ್ನು ನೋಡಿದ್ವಿ. ಇದೀಗ 13 ದಿನಗಳ ಅಮೆರಿಕದ ನಿರಂತರ ದಾಳಿಯ ನಂತರ 14ನೇ ದಿನಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧದ ದಾಳಿಯನ್ನು ಸ್ಥಗಿತಗೊಳಿಸಿದ್ದಾರೆ. ಅದು ಅಮೆರಿಕದ ಹಿತಾಸಕ್ತಿಯೂ ಕೂಡ ಅಡಗಿದೆ. ಅದರ ಜೊತೆಗೆ ರಾಜತಾಂತ್ರಿಕತೆಯ ಮಾತುಕತೆಗಳನ್ನು ಕೂಡ ನಡೆಸುವಂತಹ ಇರಾದೆಗೆ ಡೊನಾಲ್ಡ್ ಟ್ರಂಪ್ ಅವರು ಬಂದಿದ್ದಾರೆ. ಒನ್ಸ್ ಅಗೇನ್ ಇರಾನ್ನ ಪಕ್ಕದ ರಾಷ್ಟ್ರವಾಗಿರುವಂಥ ಒಮಾನ್ನ ಒಂದು ನಿಯೋಗ ಇದೀಗ ಇರಾನ್ ರಾಜಧಾನಿ ಟೆಹರಾನ್ ಅನ್ನು ತಲುಪಿದೆ. ಹಾಗಾದರೆ ಏನು ಮಾತುಕತೆ ಆಗುತ್ತೆ? ಇದು ಸದ್ಯಕ್ಕಿರುವಂತಹ ಕುತೂಹಲ. ಇವೆಲ್ಲದರ ನಡುವೆ ಮಹತ್ವದ ಬೆಳವಣಿಗೆ ಆಗಿ ಯಾವ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಗ್ತಾ ಇತ್ತು, ಇದೀಗ ಉಕ್ರೇನ್ ಕೂಡ ಈ ಯುದ್ಧದಲ್ಲಿ ಪಾಲ್ಗೊಳ್ಳುವಂತೆ ಕಾಣಿಸ್ತಾ ಇದೆ. ಇರಾನ್ನಿಂದ ಹೋಗ್ತಾ ಇದ್ದಂಥ ಅಥವಾ ರಷ್ಯಾದಿಂದ ಇರಾನ್ಗೆ ಹೋಗ್ತಾ ಇದ್ದಂಥ ಹಡಗಿನ ಮೇಲೆ ಸಮುದ್ರವೊಂದರಲ್ಲಿ ಉಕ್ರೇನ್ನ ಪಡೆಗಳು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದೆ. ಇದು ಮತ್ತೊಂದು ಭಾಗಕ್ಕೆ ಇದು ಹೋಗ್ತಾ ಇರೋದು. ಇವೆಲ್ಲದರ ಜೊತೆಗೆ ಯಮನ್ನ ಹೌತಿಗಳು ಮತ್ತು ಸೌದಿ ಅರೇಬಿಯಾದ ಈ ಗುಂಡಿನ ಚಕಮಕಿ ಅಥವಾ ಕಾದಾಟ ಮತ್ತೊಂದು ಹಂತಕ್ಕೆ ಬಂದು ನಿಂತಿದೆ. ಹಾಗಾದರೆ ಏನಾಯ್ತು ಮಧ್ಯಪ್ರಾಚ್ಯದಲ್ಲಿ? ಇದೇ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮೊದಲ ಸುದ್ದಿ. ಡೊನಾಲ್ಡ್ ಟ್ರಂಪ್ ಯುದ್ಧಕ್ಕೆ ಸ್ಥಗಿತದ ಮಾತು. ಅಮೆರಿಕ ನನ್ನ ಮೇಲೆ ದಾಳಿ ಮಾಡ್ತು ಅನ್ನುವ ಕಾರಣಕ್ಕಾಗಿ ಅಮೆರಿಕದ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ನವರು UAE, ಕುವೈತ್, ಬಹರೇನ್, ಸೌದಿ ಅರೇಬಿಯಾಗಳೆಲ್ಲ ಮೇಲೆ ದಾಳಿ ಮಾಡ್ತಾ ಇದ್ರು. ಇದೀಗ ಮೊಟ್ಟ ಮೊದಲ ಬಾರಿಗೆ ಮಧ್ಯಪ್ರಾಚ್ಯದ ಬಹರೇನ್ ಮತ್ತು ಕುವೈತ್ ಇರಾನ್ನ ಮೇಲೆ ನೇರ ದಾಳಿಯನ್ನು ಮಾಡಿವೆ. ನೀವು ಇರಾನ್, ಬಹರೇನ್ ಮತ್ತು ಕುವೈತ್ನ ಇತಿಹಾಸದಲ್ಲಿ ಅಂದರೆ ಮಧ್ಯಪ್ರಾಚ್ಯದ ಇತಿಹಾಸಕ್ಕೆ ಹೋದರೆ ಮೊಟ್ಟ ಮೊದಲ ಬಾರಿಗೆ ಇರಾನ್ ವಿರುದ್ಧ ನೇರ ದಾಳಿಯನ್ನು ಬಹರೇನ್ ಮತ್ತು ಕುವೈತ್ ಮಾಡಿರೋದು. ಹಾಗಾದರೆ ಯಾಕೆ ಇಂಥದ್ದೊಂದು ದಾಳಿ ಶುರುವಾಗ್ತಾ ಇದೆ? ಎಲ್ಲೆಲ್ಲಿ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ರು ಈ ದಾಳಿಯ ಹಿಂದೆ ಆಗಿದ್ದಂತಹ ಬೆಳವಣಿಗೆ, ಇರಾನ್ ಇದನ್ನು ಹೆಂಗೆ ನೋಡುತ್ತೆ ಅನ್ನುವಂತಹ ಕುತೂಹಲ ಸದ್ಯಕ್ಕಿದೆ. ಇವೆಲ್ಲದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಈ ದಾಳಿಯನ್ನು ಸ್ಥಗಿತ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದಾರಲ್ಲ, ಈ ಆದೇಶದ ಹಿಂದೆ ಅಮೆರಿಕದ 2 ನಾಯಕರು ಕೆಲವೊಂದಿಷ್ಟು ವರದಿಗಳನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಾರಂತೆ. ಅದು ಈಗ ಮಾಡ್ತಾ ಇರುವಂತಹ ಯುದ್ಧದ ಪರಿಣಾಮವಾಗಿ ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕದ ನೆಲೆಗಳಿಗೆ ಹೆಂಗೆ ಹೊಡ್ತಾ ಬೀಳ್ತಾ ಇದೆ ಅನ್ನುವಂಥದ್ದು ಒಂದು, ಮತ್ತು ಪೆಟ್ರಿಯಾಟ್ ಮತ್ತು ತಾಡ್ ಎನ್ನುವಂಥ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಅಮೆರಿಕದ್ದೇನಿದೆ ಇರಾನ್ನ ವಿರುದ್ಧ ದಾಳಿ ಮಾಡ್ತಾ ಇರುವ ಕಾರಣಕ್ಕಾಗಿ ಆ ವ್ಯವಸ್ಥೆ ದಿನದಿಂದ ದಿನಕ್ಕೆ ಹೆಂಗೆ ಕುಂಠಿತ ಆಗ್ತಾ ಇದೆ, ಅಮೆರಿಕದ ಆರ್ಥಿಕತೆಗೆ ಹೆಂಗೆ ಹೊಡ್ತಾ ಬೀಳುತ್ತಿದೆ ಅನ್ನುವಂಥ ವರದಿಯನ್ನು 2 ನಾಯಕರು ಡೊನಾಲ್ಡ್ ಟ್ರಂಪ್ ಅವರಿಗೆ ಕೊಟ್ಟರಂತೆ. ಈ ವರದಿಯಲ್ಲಿ ಹಾಗಾದರೆ ಏನೆಲ್ಲ ಉಲ್ಲೇಖ ಆಗಿದೆ? ಈ ವರದಿಯ ಕಾರಣಕ್ಕಾಗಿಯೇ ಡೊನಾಲ್ಡ್ ಟ್ರಂಪ್ ಅವರು ಹಾರ್ಮುಜ್ ಜಲಸಂಧಿಯಲ್ಲಿ ಅಥವಾ ಇರಾನ್ ವಿರುದ್ಧ ಏನು ದಾಳಿ ಮಾಡ್ತಾ ಇದ್ರು ಅದನ್ನು ಸ್ಥಗಿತ ಮಾಡೋದಕ್ಕೆ ಹೇಳಿದ್ರ. ಪಾಕಿಸ್ತಾನ ಆಯಿತು, ಅದಾದ ನಂತರ ಟರ್ಕಿ ಮಧ್ಯಸ್ಥಿಕೆ ಆಯಿತು, ಕುವೈತ್ನವರೆಲ್ಲ ಮಾಡಿದರು. ಎಲ್ಲ ಮಧ್ಯಸ್ಥಿಕೆಯ ನಂತರವೂ ಕೂಡ ಒಮಾನ್ ಮೊದಲ ಹಂತದಲ್ಲಿ ಮಧ್ಯಸ್ಥಿಕೆ ಮಾಡಿತ್ತು. ಒನ್ಸ್ ಅಗೇನ್ ಒಮಾನ್ನ ನಿಯೋಗ ಇರಾನ್ನನ್ನು ತಲುಪಿದೆ. ಹಾಗಾದರೆ ಈ ನಿಯೋಗ ಯಶಸ್ಸನ್ನು ತಂದುಕೊಡುತ್ತಾ? ಏನೆಲ್ಲ ಬೆಳವಣಿಗೆಗಳಾಗ್ಬೋದು ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಅಮೆರಿಕ ದಾಳಿಗೆ ಇದೀಗ ದಿಢೀರ್ ಬ್ರೇಕ್ ಬಿದ್ದಿದೆ. ಅಮೆರಿಕ ದಾಳಿಗೆ ದಿಢೀರ್ ಬ್ರೇಕ್ ಬಿತ್ತು. ನಾನು ಅವಾಗಲೇ ಹೇಳಿದೆ, ಸತತ 13 ದಿನಗಳಿಂದ ಇಂಥದ್ದೊಂದು ದಾಳಿಯನ್ನು ಅಮೆರಿಕ ಮಾಡ್ತಾ ಇತ್ತು. ಹಡಗಿನ ಮೇಲೆ ದಾಳಿ ಆಗಿದೆ ಅನ್ನುವ ಕಾರಣಕ್ಕಾಗಿ ಹಾರ್ಮುಜ್ ಜಲಸಂಧಿಯನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುತ್ತಿದ್ದಾರೆ ಅನ್ನುವ ಕಾರಣಕ್ಕಾಗಿಯೇ ಅಮೆರಿಕ ಪಡೆಗಳು ಒನ್ಸ್ ಅಗೇನ್ ಇರಾನ್ನ ಮೇಲೆ ದಾಳಿ ಮಾಡಿದ್ದು, IRGCಗೆ ಪೆಟ್ಟು ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಅದಾದ ನಂತರ ಒಂದು 300 ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು, ಆಯಾಕಟ್ಟಿನ ಜಾಗಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕಾದವರು ದಾಳಿ ಮಾಡಿದ್ರು. ಇದೀಗ 14ನೇ ದಿನ ದಾಳಿಯನ್ನು ಸ್ಥಗಿತಗೊಳಿಸಿದೆ ಯಾರು? ಅಮೆರಿಕಾದವರು. ಸದ್ಯಕ್ಕೆ ಶಾಂತಿ ಮಾತುಕತೆಗೆ ಸಿದ್ಧ ಇಲ್ಲದೆ ಇದ್ದರೂ ಕೂಡ ಅವರ ಪ್ರಸ್ತಾವನೆ ಏನು ಅದನ್ನು ನಾವು ಕೇಳೋದಕ್ಕೆ ಸಿದ್ಧವಾಗಿದ್ದೀವಿ. ರಾಜತಾಂತ್ರಿಕ ಮಾತುಕತೆಗೆ ಅವಕಾಶ ಕೊಡೋದಕ್ಕೆಲ್ಲ ಸೂಚನೆ ಕೊಟ್ಟಿದ್ರು. ಒಮಾನ್ ನಿಯೋಗದೊಂದಿಗೆ ಇರಾನ್ ಜೊತೆಗೆ ಸಂಧಾನ ಇತ್ಯಾದಿ ಆಗುತ್ತೆ ಅಂತ 13 ದಿನಗಳಿಂದ ಆಗ್ತಾ ಇತ್ತು. ಇದೀಗೆಲ್ಲವೂ ಕೂಡ ಆಗಿದೆ.
ನೀವು ನೋಡಿ, ಒಮಾನ್ನ ಬಗ್ಗೆ ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಇದನ್ನು ನಾವೇನಂತ ಕರಿತೀವಿ? ಮಧ್ಯಪ್ರಾಚ್ಯದ ಸ್ವಿಟ್ಜರ್ಲ್ಯಾಂಡ್ ಅಂತ ಕರಿತೀವಿ. ಯಾವ ಕಾರಣಕ್ಕಾಗಿ? ಇರಾನ್ನ ಜೊತೆಗೂ ಕೂಡ ಅತ್ಯುತ್ತಮವಾದ ಸಂಬಂಧ ಹೊಂದಿದ್ದಾರೆ, ಅಮೆರಿಕದ ಜೊತೆಗೂ ಕೂಡ ಅತ್ಯುತ್ತಮವಾದ ಸಂಬಂಧವನ್ನು ಹೊಂದಿದ್ದಾರೆ. ಹೀಗಾಗಿ ಈ ದೇಶ ಮಧ್ಯಸ್ಥಿಕೆ ವಹಿಸಿ ಉಭಯ ದೇಶಗಳ ನಡುವೆ ಇರುವಂತಹ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸ್ತಾರೆ ಅಂತ. ಪಾಕಿಸ್ತಾನದ ಹಾಗಿಲ್ಲ. ಪಾಕಿಸ್ತಾನದ ಹೇಗಿತ್ತು ಪರಿಸ್ಥಿತಿ? ಅಮೆರಿಕಾದಿಂದ ಆರ್ಥಿಕ ಲಾಭ ಬರುತ್ತೆ ಅನ್ನುವ ಕಾರಣಕ್ಕಾಗಿ ಮಧ್ಯಸ್ಥಿಕೆ ವಹಿಸೋದು. ಇರಾನ್ನ ಜೊತೆಗೂ 900 ಕಿಲೋಮೀಟರ್ ಗಡಿಯನ್ನು ಹೊಂದಿದ್ದೀವಿ ಅನ್ನುವ ಕಾರಣಕ್ಕಾಗಿ ಇರಾನ್ನ ಮತ್ತು ಅಮೆರಿಕದ ನಡುವೆ ಮಧ್ಯಸ್ಥಿಕೆ ವಹಿಸುವ ಪ್ರಯತ್ನ ಮಾಡಿದ್ರು. ಆದರೆ ಒಮಾನ್ ಹಾಗಲ್ಲ. ಇರಾನ್ನ ಕರಾವಳಿ ಭಾಗದಲ್ಲಿ ಇದ್ದಾಗಲೂ ಕೂಡ ಒಮಾನ್ ಅಮೆರಿಕದ ಜೊತೆಗೂ ಕೂಡ ಅತ್ಯುತ್ತಮವಾದ ಸಂಬಂಧ ಹೊಂದಿದೆ. ಇದರ ಜೊತೆಗೆ ಇರಾನ್ನ ಜೊತೆಗೂ ಸಂಬಂಧವನ್ನು ಹೊಂದಿದೆ. ಹೀಗಾಗಿ ಅವರ ನಿಯೋಗ ಎಲ್ಲ ಹೋಗ್ತಾ ಇದೆ ಅಂತ ನಾವು ಅನೇಕ ಬಾರಿ ನೋಡಿದ್ದೀವಿ. 2015ರ ಪರಮಾಣು ಒಪ್ಪಂದದ ಮೊದಲ ಹಂತದ ಮಾತುಕತೆಗಳೆಲ್ಲವೂ ಕೂಡ ಒಮಾನ್ನ ರಾಜಧಾನಿಯಲ್ಲಿ ಆಗಿತ್ತು. ಒಮಾನ್ನ ರಾಜ್ಯದಲ್ಲಿ ಅದಾದ ನಂತರ ಅದು ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿತ್ತು. ಅಲ್ಲಿ ಅದಕ್ಕೆ ಅಂತಿಮ ಮುದ್ರೆಯನ್ನೆಲ್ಲವೂ ಕೂಡ ಹಾಕಲಾಗಿತ್ತು. ಇದೀಗ ಕಳೆದ 15-20 ದಿನಗಳ ಹಿಂದೆ ಒಮಾನ್ನಲ್ಲಿ ಒಂದು ಬೆಳವಣಿಗೆ ಆಗುತ್ತೆ. ಏನು ಬೆಳವಣಿಗೆ ಆಯಿತು? ಒಮಾನ್ ಏನು ಮಾಡ್ತು? ಅಮೆರಿಕ ಮತ್ತು ವಿಶ್ವಸಂಸ್ಥೆಯ ಸಹಯೋಗದೊಂದಿಗೆ ತನ್ನದೇ ಆದಂಥ ಒಂದು ಪ್ರತ್ಯೇಕ ಮಾರ್ಗವನ್ನು ನಿರ್ಮಾಣ ಮಾಡಿತ್ತು. ಆ ಪ್ರತ್ಯೇಕ ಮಾರ್ಗವನ್ನು ವಾಣಿಜ್ಯ ಹಡಗುಗಳು ಬಳಕೆ ಮಾಡ್ತಾ ಇವೆ ಅನ್ನುವ ಕಾರಣಕ್ಕಾಗಿಯೇ ಇರಾನ್ನವರು ದಾಳಿ ಮಾಡ್ತಾ ಇದ್ರು. ಇದರ ನಡುವೆ ಇರಾನ್ ಮತ್ತು ಒಮಾನ್ ನಡುವೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು ಬಂದಿತ್ತು. ಈ ಭಿನ್ನಾಭಿಪ್ರಾಯಗಳ ಹೊರತಾಗಿಯೂ ಕೂಡ ಒಮಾನ್ ಮತ್ತು ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆಗಳಾಗುತ್ತೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಇದು ಒಮಾನ್ನ ಮಧ್ಯಸ್ಥಿಕೆ ಆಯಿತು. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನಾಗಿದೆ? ನಾನು ವರದಿ ಕೊಟ್ಟಿದ್ದಾರೆ ಅಂತ ಹೇಳಿದೆ. ಆ ವರದಿಯಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದ್ರೆ, ಪೆಟ್ರಿಯಾಟ್ ಇಂಟರ್ಸೆಪ್ಟಿಕ್ ಕ್ಷಿಪಣಿಗಳು ಅಮೆರಿಕದ್ದು ಖಾಲಿ ಆಗ್ತಾ ಇದೆ. ಇದರರ್ಥ ಏನು ಅಂತ ಹೇಳಿದ್ರೆ, ಪೆಟ್ರಿಯಾಟ್ ಮತ್ತು ತಾಡ್ ಕ್ಷಿಪಣಿ ನಿರೋಧಕ ವ್ಯವಸ್ಥೆಗಳನ್ನು ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಿಗೆ ಅಮೆರಿಕ ಕೊಟ್ಟಿದೆಯಲ್ಲ, ಆ ಮಧ್ಯಪ್ರಾಚ್ಯದ ದೇಶಗಳು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಬೇಕು, ಸೇನಾ ನೆಲೆಗಳನ್ನು ರಕ್ಷಣೆ ಮಾಡಿಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಇರಾನ್ನಿಂದ ವೇಗವಾಗಿ ಬರುವಂತಹ 100 ಕ್ಷಿಪಣಿಗಳನ್ನು ತಡೆಯುವುದಕ್ಕೆ ಇವುಗಳನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಈ ಪೆಟ್ರಿಯಾಟ್ ಮತ್ತು ತಾಡ್ನ ಬೆಲೆ ಎಷ್ಟಿದೆ? 33 ಕೋಟಿ ರೂಪಾಯಿ ಒಂದೊಂದು ಕ್ಷಿಪಣಿ ನಿರೋಧಕ ಶಕ್ತಿ ಇರುವುದು. 33 ಕೋಟಿ. ಅದೇ ಇರಾನ್ನಿಂದ ಬರ್ತಾ ಇರೋದು ಕೇವಲ 16 ಕೋಟಿ 15 ಕೋಟಿ ರೂಪಾಯಿ. ಎಕ್ಸ್ಟ್ರಾ 15-16 ಕೋಟಿ ರೂಪಾಯಿ ಅಮೆರಿಕದಿಂದ ಹೋಗ್ತಾ ಇದೆ. ಈ ಕಾರಣಕ್ಕಾಗಿ ದಾಳಿಯನ್ನು ಸ್ಥಗಿತ ಮಾಡಬೇಕು ಅನ್ನುವಂಥ ಒಂದು ಕಾರಣವನ್ನು ಆ ವರದಿಯಲ್ಲಿ ಕೊಟ್ಟಿದ್ದಾರಂತೆ. ಈ ಕಾರಣಕ್ಕಾಗಿ ಟ್ರಂಪ್ ಅವರು ಸ್ಥಗಿತ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಒಂದು. ಎರಡನೇದ್ದು ಮತ್ತು ಕೊನೆಯ ಅಂಶ ಏನು ಅಂತ ಹೇಳಿದರೆ, ಒನ್ಸ್ ಅಗೇನ್ ನಾವು ಏನಾದರೂ ಇರಾನ್ನ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾದರೆ ಅದು ನೇರವಾಗಿ ಅಮೆರಿಕವನ್ನು ತಲುಪಲ್ಲ. ಇರಾನ್ನ ಕ್ಷಿಪಣಿಗಳು ಅವು ನಮ್ಮ ಮಧ್ಯಪ್ರಾಚ್ಯದಲ್ಲಿರುವಂತಹ ನೆಲೆಗಳ ಮೇಲೆ ಅವರು ದಾಳಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ನೆಲೆಗಳ ಅಸ್ತಿತ್ವಕ್ಕೆ ಧಕ್ಕೆ ಬರೋದಕ್ಕೆ ಶುರುವಾಗುತ್ತೆ. ಉದಾಹರಣೆಗೆ ಬಹ್ರೇನ್ನಲ್ಲಿರುವಂತಹ 5th ಫ್ಲೀಟ್ ಅನ್ನು ಗುರಿಯಾಗಿಸಿಕೊಂಡು ಇರಾನ್ ಅವರು ಪದೇ ಪದೇ ದಾಳಿ ಮಾಡೋ ಪ್ರಯತ್ನ. ಆ 5th ಫ್ಲೀಟ್ ಕೂಡ ಹಾನಿ ಆಗಬಹುದು ಎನ್ನುವಂತಹ ನಿರೀಕ್ಷೆಗಳಿದೆ. ಈ ಕಾರಣಕ್ಕಾಗಿ ದಾಳಿಯನ್ನು ನಿಲ್ಲಿಸೋಣ ಅಂತೆಲ್ಲ ಹೇಳಿದ್ರಂತೆ JD ವ್ಯಾನ್ಸ್ ಮತ್ತು ಡ್ಯೂನ್ ಕೇನ್ ಎನ್ನುವಂತಹ ನಾಯಕರು. ಈ ನಾಯಕರ ಮಾತಿಗೆ ಡೊನಾಲ್ಡ್ ಟ್ರಂಪ್ ಅವರು ಓಕೆ ಎಂದು 14ನೇ ದಿನಕ್ಕೆ ಸ್ಥಗಿತ ಮಾಡೋದಕ್ಕೆ ಹೇಳಿದ್ದಾರೆ ಅಂತ ಅಮೆರಿಕಾದಿಂದ ವರದಿ ಬರ್ತಾ ಇದೆ. ನೋಡೋಣ ಎಷ್ಟು ದಿನ ಸ್ಥಗಿತ ಆಗುತ್ತೆ, ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ ಏನಾಗುತ್ತೆ ಅಂತ ಕಾದು ನೋಡೋಣ. ಇವೆಲ್ಲದರ ನಡುವೆ ಅರಬ್ ರಾಷ್ಟ್ರಗಳು ಇರಾನ್ನ ಮೇಲೆ ಗುಪ್ತ ದಾಳಿಯನ್ನ ಮಾಡಿವೆ. ಅರಬ್ ರಾಷ್ಟ್ರಗಳು ಇರಾನ್ನ ಮೇಲೆ ಗುಪ್ತ ದಾಳಿ ಮಾಡಿರೋದು. ಇಷ್ಟು ದಿನಗಳ ಕಾಲ ಇರಾನ್ ಈ ಅರಬ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇತ್ತು. ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನೆಲ್ಲ ನಾನು ಅನೇಕ ಬಾರಿ ಹೇಳಿದ್ದೀನಿ. ಶಿಯಾ ಪ್ರಾಬಲ್ಯ, ಸುನ್ನಿ ಪ್ರಾಬಲ್ಯ, ನಾನು ಮೇಲು, ನನ್ನದ್ದೇ ಆಧಿಪತ್ಯ ಇರಬೇಕು ಅನ್ನುವ ಕಾರಣಕ್ಕಾಗಿ ಇರಾನ್ ಈ ಅಸ್ತಿತ್ವವನ್ನು ಪಡೆದುಕೊಳ್ಳಕ್ಕೆ ಹೋಗ್ತಾ ಇದೆ. ಇವೆಲ್ಲದರ ಜೊತೆಗೆ ಬೇರೆ ಬೇರೆ ರಾಷ್ಟ್ರಗಳು ಅಮೆರಿಕದ ಕಾರಣಕ್ಕಾಗಿ ಸೈಲೆಂಟ್ ಆಗಿದ್ದನ್ನೆಲ್ಲ ನೋಡಿದ್ವಿ. ಇದೀಗ ಮೊಟ್ಟ ಮೊದಲ ಬಾರಿಗೆ ಅರಬ್ ರಾಷ್ಟ್ರಗಳು ಗುಪ್ತ ದಾಳಿಯನ್ನು ಮಾಡಿದ್ದು. ಏನೇನಾಯಿತು ಡೀಟೇಲ್ಸ್ ನೋಡೋಣ ಅದ್ರ ಬಗ್ಗೆ. ಇರಾನ್ ವಿರುದ್ಧ ಇದೇ ಮೊದಲ ಬಾರಿಗೆ ಬಹಿರಂಗ ಸಮರಕ್ಕೆ ಕುವೈತ್ ಮತ್ತು ಬಹರೇನ್ ಇಳಿದಿರುವುದು. ಕುವೈತ್ ಮತ್ತು ಬಹರೇನ್ ಉಭಯ ದೇಶಗಳು ಇರಾನ್ನ ವಿರುದ್ಧ ನೇರವಾಗಿ ಸಮರಕ್ಕೆ ಇಳಿತಿದ್ದಾರೆ. ಡ್ರೋನ್ ಸಂಗ್ರಹಾರಗಳು ಮತ್ತು ಇರಾನ್ನ ಕ್ಷಿಪಣಿ ವ್ಯವಸ್ಥೆ ಅವುಗಳನ್ನು ಕೇಂದ್ರೀಕರಿಸಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನು ಯಾರು ಮಾಡಿದ್ರು? ಬಹರೇನ್ ಮತ್ತು ಕುವೈತ್ನವ್ರು ಮಾಡಿದರು. ಇವ್ರಿಗೆ ಸಹಕಾರ ಕೊಟ್ಟವ್ರು ಯಾರು? UAE ಸಹಕಾರ ಕೊಟ್ಟಿದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. UAE ಸಹಕಾರದ ಮುಖಾಂತರ ಬಹರೇನ್ ಮತ್ತು ಕುವೈತ್ನವರು ದಾಳಿ ಮಾಡಿದ್ರು ಅಂತ ಸುದ್ದಿಗಳು ಬರ್ತಾ ಇದೆ. ನೋಡಿ, ಕುವೈತ್ ಮತ್ತು ಬಹರೇನ್ನ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಂಥದ್ದೊಂದು ವೈಮಾನಿಕ ದಾಳಿಯಾಗಿದ್ದನ್ನೆಲ್ಲ ನೋಡ್ತಾ ಇದ್ದೀವಿ. UAEಗೆ ಇಂಟೆಲಿಜೆನ್ಸ್ ನೆರವು ಸಿಕ್ಕಿದೆ. ಆ ಕಾರಣಕ್ಕಾಗಿ ಡ್ರೋನ್ ಮತ್ತು ಕ್ಷಿಪಣಿ ದಾಸ್ತಾನು ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡೆಲ್ಲ ದಾಳಿ ಮಾಡಿದ್ರು ಅಂತ ನಾನು ಅವಾಗಲೇ ಹೇಳಿದೆ. ಬಹರೇನ್ನಲ್ಲಿರುವಂಥ 5th ಫ್ಲೀಟನ್ನು ಗುರಿಯಾಗಿಸಿಕೊಂಡು ಪದೇ ಪದೇ ಪುನರಪಿ ಇರಾನ್ನವರು ದಾಳಿ ಮಾಡ್ತಾ ಇದ್ರು. ಯಾವ 5th ಫ್ಲೀಟ್? ಹಾರ್ಮುಜ್ ಜಲಸಂಧಿಯ ಆಗು ಹೋಗುಗಳನ್ನು ಬಹರೇನ್ನಲ್ಲಿ ಕುಳಿತುಕೊಂಡು ನೋಡುವಂಥ ವ್ಯವಸ್ಥೆ ಇರುವಂತಹ ಪಡೆಯಲ್ಲಿದೆ. ಇದೇ 5th ಫ್ಲೀಟ್ನಲ್ಲಿದೆ. ಇದನ್ನು ಗುರಿಯಾಗಿಸಿಕೊಂಡು ಇರಾನ್ನವರು ದಾಳಿ ಮಾಡ್ತಾ ಇದ್ರು. ಇದೀಗ ಬಹರೇನ್ ಕೂಡ ಅದಕ್ಕೆ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ನೀವು ನೋಡಿ, ಸ್ವಲ್ಪ ಇತಿಹಾಸಕ್ಕೆ ಹೋಗೋಣ. ಇರಾನ್ ಎನ್ನುವಂತಹ ದೇಶ ಬರೋದಕ್ಕಿಂತ ಮೊದಲು ಒಂದು ಪರ್ಷಿಯಾ ಅನ್ನೋದಿತ್ತು. ಪರ್ಷಿಯಾ ಕಾಲದಿಂದಲೂ ಕೂಡ ಏನು ಮಾಡ್ತಾ ಇದ್ರು, ಈ ಬಹರೇನ್ ಎನ್ನುವಂಥ ಒಂದು ಪ್ರಾಂತ್ಯ ಏನಿದೆ, ಇವತ್ತು ಏನು ಸ್ವತಂತ್ರ ದೇಶ ಅಂತ ಕರಿತೀವಿ, ಅದು ನಮಗೆ ಸೇರಬೇಕು, ನಮಗೆ ಸೇರಬೇಕು, ನಮ್ಮದೇ ಪ್ರಾಂತ್ಯ ಅಂತ ಅವ್ರು ವಾದ ಮಾಡ್ತಾ ಬಂದಿದ್ರು.
ಇದರಿಂದ ಬಹರೇನ್ನ ರಾಜರು ಎಲ್ಲವೂ ಕೂಡ ಒಂದು ರೀತಿಯಾಗಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ರು. ಈ ಸಮಸ್ಯೆಗಳ ನಂತರ 1971ರಲ್ಲಿ ವಿಶ್ವಸಂಸ್ಥೆ ಮುಂದೆ ಹೋಗ್ತಾರೆ ಅವರು. ಇರಾನ್ ಈ ರೀತಿಯಾದಂತಹ ಕಿರುಕುಳವನ್ನು ಕೊಡ್ತಾ ಇದೆ, ನನ್ನದೇ ಪ್ರಾಂತ್ಯ ಅಂತ ಹೇಳ್ತಾ ಇದೆ, ಇದನ್ನು ಸ್ವಲ್ಪ ಬಗೆಹರಿಸಬೇಕು ಅಂತ ವಿಶ್ವಸಂಸ್ಥೆ ಮುಂದೆ ಹೋಗ್ತಾರೆ. 1971ರಲ್ಲಿ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ಬಹರೇನ್ ಎನ್ನುವಂತಹ ಒಂದು ದೇಶ ಸ್ವತಂತ್ರ ದೇಶವಾಗಿ ಅಸ್ತಿತ್ವಕ್ಕೆ ಬಂತು. ಅಲ್ಲಿ ಬಹರೇನ್ ಮತ್ತು ಇರಾನ್ ನಡುವೆ ಈ ಕಿತ್ತಾಟಗಳೇನಿತ್ತು ಅದು ಬಹಿರಂಗ ಆಗೋದಕ್ಕೆ ಶುರುವಾಯಿತು. ನನ್ನದು ಪ್ರಾಂತ್ಯ ಅಂತ ಇರಾನ್ ಹೇಳ್ತಾ ಇತ್ತು, ಸ್ವತಂತ್ರ ದೇಶ ಅಂತ ಬಹರೇನ್ ಹೇಳ್ತಾ ಇತ್ತು. 71ರಲ್ಲಿ ಸ್ವತಂತ್ರ ದೇಶ ಆಯಿತು. ಉಭಯ ದೇಶಗಳ ನಡುವೆ ಮತ್ತಷ್ಟು ದ್ವೇಷ ಶುರುವಾಯಿತು. ಇದು ಒಂದು ಬೆಳವಣಿಗೆ. ಎರಡನೇ ಬೆಳವಣಿಗೆ ಏನು ಅಂತ ಹೇಳಿದರೆ, ಬಹರೇನ್ನಲ್ಲಿ ಶಿಯಾ ಮುಸ್ಲಿಮಾನ್ ಸಂಖ್ಯೆ ಜಾಸ್ತಿ ಇದೆ, ಆದರೆ ಅದನ್ನು ಆಳುವಂಥವ್ರು ಯಾರಿದ್ದಾರೆ ಅಂತ ಹೇಳಿದ್ರೆ ಸುನ್ನಿ ಮುಸಲ್ಮಾನ್ ಸಮುದಾಯದ ರಾಜಮನೆತನ ಅಲ್ಲಿ ಆಡಳ್ತಾ ಇದೆ. ಈ ಸುನ್ನಿ ರಾಜಮನೆತನ ಏನು ಹೇಳ್ತಾ ಇದೆ, ಇರಾನ್ನ ಪ್ರಾಬಲ್ಯ ಇರುವಂತಹ ಶಿಯಾ ಮುಸಲ್ಮಾನರು ಆಡಳಿತದಲ್ಲಿ ಆಂತರಿಕವಾಗಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ಅವರದ್ದು ಕೈವಾಡ ಇದೆ ಅಂತ ಅನೇಕ ಬಾರಿ ದೂರಿತ್ತಿದ್ದನ್ನು ನೋಡಿದ್ದೀವಿ. ಈ ಕಾರಣಕ್ಕಾಗಿ ದಾಳಿ ಆಗಿದೆ ಅಂತ ವಿಶ್ಲೇಷಣೆ ಒಂದು. ಇನ್ನು ಕುವೈತ್ ವಿಚಾರಕ್ಕೆ ಬರೋದಾದರೆ, ನೀವು ಕುವೈತ್ ಇರಾನ್ನ ವಿಚಾರದಲ್ಲಿ ಪ್ರತಿ ಬಾರಿಯೂ ಕೂಡ ತಟಸ್ಥ ನಿಲುವನ್ನು ಮತ್ತು ಅಲಿಪ್ತ ನೀತಿಯನ್ನು ಅನುಸರಣೆ ಮಾಡಿಕೊಂಡು ಬಂದಿತ್ತು. ಇವೆಲ್ಲದರ ನಡುವೆ ಒಂದು ಬೆಳವಣಿಗೆಗಳಾಗುತ್ತೆ. 1980ರಲ್ಲಿ ಇರಾಕ್ ಮತ್ತು ಇರಾನ್ ನಡುವೆ ಯುದ್ಧ ಆದಂತಹ ಸಮಯದಲ್ಲಿ ಕುವೈತ್ ಯಾರು ಸಪೋರ್ಟಿಗೆ ನಿಲ್ತಾರೆ ಅಂತ ಹೇಳಿದ್ರೆ ಇರಾಕ್ನ ಸಪೋರ್ಟಿಗೆ ನಿಲ್ತಾರೆ. ಯಾವಾಗ ಕುವೈತ್ ಇರಾಕ್ ಸಪೋರ್ಟಿಗೆ ಬರುತ್ತೆ ಅವತ್ತಿನಿಂದ ಇದೇ ಇರಾನ್ ಮತ್ತು ಕುವೈತ್ ನಡುವೆ ಒನ್ಸ್ ಅಗೇನ್ ದ್ವೇಷ ಹುಟ್ಟುಕೊಳ್ಳೋದಕ್ಕೆ ಶುರುವಾಯಿತು. ಅವತ್ತು ಶುರುವಾದಂತಹ ದ್ವೇಷ ಒನ್ಸ್ ಅಗೇನ್ ಇವತ್ತು ನೇರವಾದಂತಹ ದಾಳಿ ಮಾಡೋದಕ್ಕೆಲ್ಲವೂ ಕೂಡ ಕಾರಣ ಆಗಿದೆ. ಈ ಕಾರಣಕ್ಕಾಗಿ ಇಂಥದ್ದೊಂದು ಬೆಳವಣಿಗೆಗಳಾಗಿದೆ ಅಂತ. ಇವೆಲ್ಲದರ ನಡುವೆ ಯುಎಇ ಯಾಕೆ ಸಪೋರ್ಟಿಗೆ ಬಂತು? ನೀವು ಇರಾನ್ನ ಮಿಲಿಟರಿ ಶಕ್ತಿಗೆ ಹೋಲಿಕೆ ಮಾಡಿದರೆ ಬಹರೇನ್ ಮತ್ತು ಕುವೈತ್ನ ಮಿಲಿಟರಿ ಶಕ್ತಿ ಅತ್ಯಂತ ಕಡಿಮೆ ಇದೆ. ಹೀಗಾಗಿ ಅವ್ರಿಗೊಬ್ಬರು ಸಪೋರ್ಟ್ ಬೇಕಾಗಿದೆ. ಆ ಸಪೋರ್ಟ್ ಆಗಿ ಇವತ್ತು ಯುಎಇ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮುಖಾಂತರ ಒಂದು ನೇರ ದಾಳಿ ಆಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ಮಹತ್ವದ ಬೆಳವಣಿಗೆ ಒಂದಾಗಿದೆ. ಸೌದಿ ಅರಾಮ್ಕೋ ಮೇಲೆ ಹೌತಿಗಳು ಕ್ಷಿಪಣಿ ದಾಳಿ ನಡೆಸಿರೋದು. ನೆಕ್ಸ್ಟ್ ಇದು ಏನೇನಾಯ್ತು ಹಾಗಾದರೆ? ನಾವು ಕಳೆದ 3-4 ದಿನಗಳಿಂದ ಇದೇ DNAಯಲ್ಲಿ ನೋಡ್ತಾ ಇದ್ದೀವಿ. ಸೌದಿ ಅರೇಬಿಯಾ ಮತ್ತು ಯಮನ್ನ ಹೌತಿಗಳ ನಡುವೆ ದೊಡ್ಡ ಮಟ್ಟದ ಕಾದಾಟಗಳು ನಡೀತಾ ಇದೆ. ಅದು ಕೆಂಪು ಸಮುದ್ರ ಆಗಿರ್ಬೋದು, ಬೇರೆ ಬೇರೆ ಗಡಿ ಪ್ರದೇಶಗಳಲ್ಲಿ ಒಂದು ಜಲಮಾರ್ಗವನ್ನು ಕೂಡ ಬಂದ್ ಮಾಡುವ ಹಂತಕ್ಕೆ ಹೌತಿಗಳು ಹೋಗ್ತಾ ಇದ್ದಾರೆ ಅಂತ. ಏನೇನಾಯಿತು ಅದ್ರ ಬಗ್ಗೆಯೂ ಕೂಡ ಡೀಟೇಲ್ಸ್ ನೋಡೋಣ. ಯಮನ್ ಮೇಲಿನ ಸೌದಿ ದಾಳಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ತಾ ಇದ್ದಾರೆ. ಯಾನಬ್ ಮತ್ತು ಜಿಜಾನ್ ನಗರಗಳ ಮೇಲೆ ಇದೀಗ ಹೌತಿಗಳು ಅಟ್ಯಾಕ್ ಮಾಡಿರೋ ಘಟನೆ ಇದು. 2 ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದರು. ವಿಶ್ವದ ಅತಿದೊಡ್ಡ ತೈಲ ಕಂಪನಿ ಅರಾಮ್ಕೋ ಸವಲತ್ತುಗಳನ್ನೇ ಗುರಿಯಾಗಿಸಿಕೊಂಡು ಹೌತಿಗಳು ದಾಳಿ ಮಾಡಿರುವಂಥ ಪ್ರಕರಣ ಇದು. ಅಂದರೆ ಸೌದಿ ಅರೇಬಿಯಾದ ಸರ್ಕಾರ ಏನಿದೆ ಅದರ ಸ್ವಾಮ್ಯದ ಕಂಪನಿ ಇದು ಸೌದಿ ಅರಾಮ್ಕೋ ಅನ್ನುವಂಥ ಒಂದು ಪ್ರಮುಖ ತೈಲ ಘಟಕದ ಮೇಲೆ ದಾಳಿ ಆಯಿತು. ಜಜಾನ್ ಒಂದು 4 ಲಕ್ಷ ಬ್ಯಾರೆಲ್ ತೈಲ ಸಂಸ್ಕರಣ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಇದರ ಮೇಲೆ ಇಲ್ಲಿ ದಾಳಿ ಮಾಡಿದ್ದಾರೆ. ಯಾನ್ಬು ಎನ್ನುವಂಥ ಒಂದು ಪ್ರದೇಶ, ಇಲ್ಲಿ ಕ್ರೂಸ್ ಕ್ಷಿಪಣಿಗಳ ದಾಳಿಯಾಗಿದೆ, ಎಲ್ಲವನ್ನು ಕೂಡ ತಡೆದಿದ್ದೀವಿ ಅಂತ ಸೌದಿ ಅರೇಬಿಯಾದವರು ಹೇಳ್ತಾ ಇದ್ದಾರೆ. ಯಾಕೆ ಈ ದಾಳಿ ಆಯಿತು? ಕಳೆದ ಶುಕ್ರವಾರ ಸೌದಿ ಪಡೆಗಳು ಹೌತಿಗಳ ನಿಯಂತ್ರಣವನ್ನು ಹೊಂದಿರುವಂಥ ಹೊದೈದಾ ಅಥವಾ ಕಾಮ್ರಾನ್ ಎನ್ನುವಂಥ ದ್ವೀಪದ ಮೇಲೆ ಸೌದಿ ಅರೇಬಿಯಾದವರು ದಾಳಿ ಮಾಡಿದರು. ಈ ಸೌದಿ ಅರೇಬಿಯಾದವರು ದಾಳಿ ಮಾಡಿದರು ಅನ್ನುವ ಕಾರಣಕ್ಕಾಗಿ ಇದಕ್ಕೆ ನಾವು ಪ್ರತೀಕಾರ ತಿಳಿಸ್ಕೊಳ್ಬೇಕು ಅಂತ ಈಗ ದಾಳಿ ಮಾಡ್ತಾ ಇದ್ದಾರೆ. ಈ ಸೌದಿ ಅರಾಮ್ಕೋ ನಾನು ಹೇಳಿದೆ, ಸೌದಿ ರಾಜಮನೆತನಕ್ಕೆ ಅಥವಾ ಸೌದಿ ದೇಶಕ್ಕೆ ಕೇವಲ ಇದು ತೈಲವನ್ನು ಉತ್ಪಾದನೆ ಮಾಡಿ ಆದಾಯವನ್ನು ತಂದುಕೊಡುವಂಥದ್ದಲ್ಲ, ಇಡೀ ಸೌದಿ ರಾಜಮನೆತನಕ್ಕೆ ಬೆನ್ನೆಲುಬಾಗಿರುವಂತಹ ಸಂಸ್ಥೆ ಇದು. ಇದನ್ನು ಗುರಿಯಾಗಿಸಿಕೊಂಡು ಯಾರು ದಾಳಿ ಮಾಡ್ತಾ ಇದ್ದಾರೆ? ಹೌತಿಗಳು ದಾಳಿ ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕೆಂಪು ಸಮುದ್ರದ ಪ್ರವೇಶ ದ್ವಾರ ಅಂತ ಕರೆಸಿಕೊಳ್ಳುವಂತಹ ಬಾಬಲ್ ಮುಂದೇಬನ್ನು ನಾವು ಮುಚ್ಚಿದೇವಿ ಅಂತ ಯಾರು ಹೇಳಿಕೆ ಕೊಟ್ಟಿದ್ದಾರೆ? ಇದೇ ಹೌತಿಯ ವಕ್ತಾರರೊಬ್ಬರು ಹೇಳಿಕೆಯನ್ನು ಕೊಟ್ಟರು. ಅವರು ಹೇಳ್ತಾರೆ ಏನಂತ ಹೇಳಿದ್ರು ಅಂತ ಹೇಳಿದ್ರೆ, ಯಾವ ಹಡಗು ಕೂಡ ಸೌದಿ ಅರೇಬಿಯಾವನ್ನು ತಲುಪಬಾರದು, ಒಂದೇ ಒಂದು ಹಡಗು ಕೂಡ ಬಾಬ್ ಅಲ್ ಮುಂದೇಬ್ನ ಮುಖಾಂತರ ಮತ್ತೊಂದು ರಾಷ್ಟ್ರಗಳಿಗೆ ಸೌದಿಯಿಂದ ಹೋಗಬಾರದು. ಈ ಕಾರಣಕ್ಕಾಗಿ ನಾವು ಅದನ್ನು ಬಂದ್ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೀಗಾಗಿ ಅದು ಬಹಳ ಮುಖ್ಯ ಆಗುತ್ತೆ. ಯಾಕೆ ಬಹಳ ಮುಖ್ಯ ಆಗುತ್ತೆ ಈ ಜಲಸಂಧಿ ಅಂತ ಹೇಳಿದ್ರೆ, ಬಾಬ್ ಅಲ್ ಮುಂದೇಬ್ ಎನ್ನುವಂಥ ಪ್ರವೇಶದ್ವಾರ ಯಾಕೆ ಮುಖ್ಯ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಪೈಪ್ಲೈನ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಅವರು. ಎಲ್ಲಿ? ತನ್ನ ಪೂರ್ವದಿಂದ ಪಶ್ಚಿಮ ಕರಾವಳಿಯ ತನಕ ಒಂದು ಪೈಪ್ಲೈನ್ ಅನ್ನು ಮಾಡಿದ್ರು. ಅದನ್ನು ಕೆಂಪು ಸಮುದ್ರದ ಯಾನ್ಬು ಬಂದರಿಗೆ ತೆಗೆದುಕೊಂಡು ಬರ್ತಾರೆ. ಯಾನ್ಬು ಬಂದರಿನಿಂದ ಬಾಬ್ ಅಲ್ ಮುಂದೇಬ್ನ ಮುಖಾಂತರ ಯುರೋಪ್ ಆಗಿರ್ಬೋದು, ಅಮೆರಿಕಾಕ್ಕೆ ಸೌದಿ ಏನು ಮಾಡ್ತಾ ಇತ್ತು? ತನ್ನ ತೈಲವನ್ನು ರಫ್ತು ಮಾಡುವಂತಹ ವ್ಯವಸ್ಥೆಯನ್ನು ಇಟ್ಕೊಂಡಿತ್ತು. ಈಗ ಉದಾಹರಣೆಗೆ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳು ಹಾರ್ಮುಜ್ ಜಲಸಂಧಿ ಮುಖಾಂತರ ಬೇರೆ ಬೇರೆ ದೇಶಗಳನ್ನು ತಲುಪಬೇಕಾದಂಥ ವ್ಯವಸ್ಥೆ ಇತ್ತು. ಆದರೆ ಅದನ್ನು ಬಂದ್ ಮಾಡಿದಾಗ ಏನಾಯಿತು? ಕೇಫ್ ಆಫ್ ಗುಡ್ ಹೋಪ್ ಮುಖಾಂತರ ಬರಬೇಕಾದಂಥ ಅನಿವಾರ್ಯತೆ ಇತ್ತು. ಇದೀಗ ಸೌದಿ ಅರೇಬಿಯಾ ತನ್ನ ಪೈಪ್ಲೈನ್ ವ್ಯವಸ್ಥೆಗಳ ಮುಖಾಂತರ ಯುರೋಪ್ ಮತ್ತು ಅಮೆರಿಕಾಗೆ ತನ್ನ ತೈಲವನ್ನು ಪೂರೈಕೆ ಮಾಡೋದಕ್ಕೆ ಕೆಂಪು ಸಮುದ್ರವನ್ನು ಡಿಪೆಂಡೆನ್ಸಿ ಆಗಿತ್ತು. ಕೆಂಪು ಸಮುದ್ರದಲ್ಲಿದ್ದಂತಹ ಬಾಬ್ ಅಲ್ ಮುಂದೇಬನ್ನು ನಾವು ಬಂದ್ ಮಾಡಿದ್ದೀವಿ ಅಂತ ಹೇಳಿದಾಗ ಸೌದಿ ಅರೇಬಿಯಾದ ವಾಟ್ ನೆಕ್ಸ್ಟ್? ಇಂಥದ್ದೊಂದು ಪ್ರಶ್ನೆ ಸಹಜವಾಗಿ ಬರುತ್ತೆ.
ನೀವು ನೋಡಿ, ಸೌದಿ ಅರೇಬಿಯಾ ಮತ್ತು ಈ ಹೌತಿಗಳ ನಡುವೆ ಒಂದು ಬೆಳವಣಿಗೆ ಆಗುತ್ತೆ 2014-15ರಲ್ಲಿ ಒಂದು ಇನ್ಸಿಡೆಂಟ್ ಆಯ್ತಲ್ಲಿ. ಈ ಹೌತಿಗಳು ಏನು ಮಾಡಿಬಿಡ್ತಾರೆ, ಯಮನ್ನಲ್ಲಿ ಸೌದಿ ಅರೇಬಿಯಾ ನೇತೃತ್ವದ ಒಬ್ಬ ರಾಜ ಅಧಿಕಾರವನ್ನು ನಡೆಸ್ತಾ ಇರ್ತಾನೆ. ಆತನ ಹೆಸರು ಏನು ಅಂತ ಹೇಳಿದರೆ ಸನಾ ಅಲ್ಲಿ ಎನ್ನುವಂಥ ಒಂದು ರಾಜಧಾನಿ ಅದು. ಅಲ್ಲಿ ಮನ್ಸೂರ್ ಎನ್ನುವಂಥ ಒಬ್ಬ ವ್ಯಕ್ತಿ ಆಡಳಿತವನ್ನು ನಡೆಸ್ತಾ ಇದ್ದ. ಆ ಆಡಳಿತವನ್ನು ಕಿತ್ತೆಸಿದ ನಂತರ ಹೌತಿಗಳು ವರ್ಸಸ್ ಸೌದಿಗಳ ನಡುವೆ ದೊಡ್ಡ ಮಟ್ಟದ ಆಕ್ರೋಶಗಳೆಲ್ಲವೂ ಕೂಡ ಸೇರ್ಕೊಂಡು ಬಂದಿತ್ತು. 2015ರ ವಿಚಾರಕ್ಕೆ ಪಾಕಿಸ್ತಾನದ ಸ್ಟೋರಿ ಇದೆ, ನೆಕ್ಸ್ಟ್ ಅಲ್ಲಿಗೆ ನಾನು ಬರ್ತೀನಿ ಏನೇನು ಬೆಳವಣಿಗೆಗಳಾಗಿತ್ತು ಅಂತ. ಅಲ್ಲಿಂದ ಶುರುವಾದಂಥ ಹೌತಿ ಮತ್ತು ಸೌದಿಗಳ ಈ ಎಲ್ಲ ಬೆಳವಣಿಗೆ ಇದೀಗ ಇಲ್ಲಿಗೆ ಬಂದು ನಿಂತಿದೆ. ಏನಾಗುತ್ತೆ ನೋಡೋಣ. ಅದು ಇವೆಲ್ಲದರ ನಡುವೆ ಉಕ್ರೇನ್ ಇದರಲ್ಲಿ ಭಾಗವಹಿಸಿದಂತೆ ಕಾಣಿಸ್ತಾ ಇದೆ. ಎಲ್ಲಿ? ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಉಕ್ರೇನ್ ಕಿಚ್ಚು. ಏನಾಯಿತು ಡೀಟೇಲ್ಸ್ ನೋಡೋಣ ಅದ್ರ ಬಗ್ಗೆ. ಒಂದು ಕಡೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಗ್ತಾ ಇದೆ. ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ರಷ್ಯಾ ವಿರುದ್ಧ ಆಕ್ರಮಣಕಾರಿ ನೀತಿಗಳನ್ನು ಪ್ರಯೋಗ ಮಾಡ್ತಿದ್ದಾರೆ. ಉಕ್ರೇನ್ನ ಬೆನ್ನೆಲುಬಾಗಿ ನ್ಯಾಟೋ ರಾಷ್ಟ್ರಗಳು ನಿಂತಿದ್ದನ್ನು ನೋಡಿದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಅಮೆರಿಕಾದವರು ನಿಂತಿದ್ದನ್ನು ನೋಡಿದ್ದೀವಿ. ಅಮೆರಿಕ ಉಕ್ರೇನ್ಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೊಡ್ತಾ ಇದ್ದಿದ್ದನ್ನು ನೋಡಿದ್ದೀವಿ. ಯುರೋಪಿಯನ್ ಯೂನಿಯನ್ ಎಲ್ಲ ವ್ಯವಸ್ಥೆಗಳನ್ನು ಕೊಡ್ತಾ ಇದ್ದಿದ್ದು ನೋಡಿದ್ದೀವಿ. ಇದು ಯಾರು ಒಂದಾಗ್ತಾ ಇದ್ದಾರೆ? ರಷ್ಯಾ ಮತ್ತು ಇರಾನ್ನವರು ಒಂದಾಗ್ತಾ ಇದ್ದಾರೆ. ನೀವು ಒಂದು ವ್ಯತ್ಯಾಸ ಇಲ್ಲಿ ಸ್ಪಷ್ಟವಾಗಿ ನೋಡಬೇಕು. ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ ರಷ್ಯಾದ ಮೇಲೂ ಆರ್ಥಿಕ ದಿಗ್ಬಂಧನ ಹೇರಿದೆ. ಒನ್ಸ್ ಅಗೇನ್ ಇರಾನ್ನ ಮೇಲೂ ಕೂಡ ಅಮೆರಿಕ ಆರ್ಥಿಕ ದಿಗ್ಬಂಧನಗಳನ್ನು ಹೇರಿದೆ. ಈ ಆರ್ಥಿಕ ದಿಗ್ಬಂಧನಗಳಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಇರಾನ್ ಮತ್ತು ರಷ್ಯಾದವರು ಒಂದಾಗಬೇಕಾದಂಥ ಅನಿವಾರ್ಯತೆ ಇತ್ತು. ಹೀಗೆ ಒಂದಾಗಿದ್ದು ಯಾವ ಕಾರಣಕ್ಕೆ ಆಗಿ ಅಂತ ಹೇಳಿದ್ರೆ ತಮ್ಮ ಬಳಿ ಇರುವಂಥ ಡ್ರೋನ್ ವ್ಯವಸ್ಥೆಗಳನ್ನು ಪೂರೈಕೆ ಮಾಡಬೇಕು ಅಂತ. ನಿನ್ನೆ ನಾವು ಒಂದು ಸುದ್ದಿ ನೋಡಿದ್ವಿ. ರಷ್ಯಾ ಮತ್ತು ಚೀನಾ ಯಾವುದೇ ಕಾರಣಕ್ಕಾಗಿಯೂ ಇರಾನ್ಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಅವರು ನನಗೆ ನಂಬಿಕೆ ಇದೆ ಅಂತೆಲ್ಲ ಮಾತನಾಡಿದ್ದು, ಅದಕ್ಕೆ ಜೆಡಿ ವ್ಯಾನ್ಸ್ ಆಕ್ಷೇಪ ಹೊರ ಹಾಕಿದ್ದನ್ನೆಲ್ಲ ನೋಡಿದ್ವಿ. ಇದೀಗ ಜೆಲೆನ್ಸ್ಕಿ ಪ್ರಕಾರ ಒಂದು 2 ತಾಣವನ್ನು ಗುರಿಯಾಗಿಸಿಕೊಂಡ್ರು. ರಷ್ಯಾದಿಂದ ಒಂದು 1000 ಕಿಲೋಮೀಟರ್ ದೂರವಿರುವಂಥ ಕ್ಯಾಸ್ಪಿಯನ್ ಸಮುದ್ರದಲ್ಲೆಲ್ಲ ದಾಳಿ ಮಾಡಿದ್ದಾರೆ. ಪೋರ್ಟ್ ಓಲ್ಬಾ 2 ಇರಾನ್ ಟು ರಷ್ಯಾಕ್ಕೆ ಕ್ಷಿಪಣಿ ಮತ್ತು ಡ್ರೋನನ್ನು ತೆಗೆದುಕೊಂಡು ಹೋಗ್ತಾ ಇದ್ದಂಥ ಹಡಗದು. ಬೆಗೈ ಎನ್ನುವಂಥ ಮತ್ತೊಂದು ವಾಣಿಜ್ಯ ಹಡಗು. ಈ ಹಡಗಿನಲ್ಲಿ ಒಬ್ಬ ನಾವಿಕರಿದ್ರು, ಅದನ್ನು ಮೃತಪಟ್ಟಿದ್ದಾರೆ, ಮತ್ತೊಬ್ಬ ಗಾಯ ಆಗಿದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ಶಸ್ತ್ರಾಸ್ತ್ರಗಳ ಪೂರೈಕೆ ಏನಾಗ್ತಾ ಇತ್ತು, ಈ ಶಸ್ತ್ರಾಸ್ತ್ರಗಳ ಪೂರೈಕೆಯನ್ನು ನಾವು ಕಡಿತ ಮಾಡಬೇಕು ಅಂತ ಯಾರು ಹೇಳಿರೋದು? ಇದೇ ಜೆಲೆನ್ಸ್ಕಿ ಹೇಳಿಕೆ ಕೊಡ್ತಾರೆ. ಇರಾನ್ ಶಹೇದ್ ಡ್ರೋನ್ಗಳನ್ನು ರಷ್ಯಾಕ್ಕೆ ತಲುಪ್ತಾ ಇದೆ. ಈಗ ಉಕ್ರೇನ್ ಏನು ಮಾಡ್ತಾ ಇತ್ತು ಇಷ್ಟು ದಿನಗಳ ಕಾಲ? ತನ್ನ ಬಳಿ ಇರುವಂತಹ ಡ್ರೋನ್ಗಳನ್ನು ಯಾರ ಮೇಲೆ ಪ್ರಯೋಗ ಮಾಡ್ತಿತ್ತು? ರಷ್ಯಾದ ತೈಲ ಘಟಕಗಳ ಮೇಲೆ ಪ್ರಯೋಗ ಮಾಡ್ತಾ ಇತ್ತು, ತೈಲ ಸಂಸ್ಕರಣ ಘಟಕಗಳ ಮೇಲೆ ಪ್ರಯೋಗ ಮಾಡ್ತಾ ಇತ್ತು. ಇದರ ವಿರುದ್ಧವಾಗಿ ರಷ್ಯಾ ತನ್ನ ಬಳಿ ಇರುವಂತಹ ವೆಚ್ಚದಾಯಕ ಡ್ರೋನ್ಗಳನ್ನು ಬಳಕೆ ಮಾಡೋದಕ್ಕಿಂತ ಇರಾನ್ ಬಳಿ ಇರುವಂತಹ ಶಾಯೆಡ್ ಡ್ರೋನ್ಗಳನ್ನು ನಾವೇನು ಕರಿತೀವಿ, ಕಾಮಿಕ್ರೇಜ್ ಡ್ರೋನ್ಗಳು, ಆತ್ಮಹತ್ಯಾ ಡ್ರೋನ್ಗಳನ್ನು ಏನು ನಾವು ಕರಿತೀವಿ, ಅವುಗಳನ್ನು ತರಿಸಿಕೊಳ್ಳುವಲ್ಲಿ ರಷ್ಯಾದವರು ಮುಂದಾಗ್ತಾ ಇದ್ರು. ಆ ಡ್ರೋನ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಂಥ ಹಡಗುಗಳ ಮೇಲೆ ದಾಳಿ ಮಾಡಿ ಅದನ್ನು ತಡೆ ಹಿಡಿಯುವ ಪ್ರಯತ್ನವನ್ನು ಮಾಡಿದ್ದೀವಿ ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಮುದ್ರವನ್ನು ಆಯ್ಕೆ ಮಾಡಿದಾರಲ್ಲ, ಈ ಕ್ಯಾಸ್ಪಿಯನ್ ಸಮುದ್ರ ಅಂತಾರಾಷ್ಟ್ರೀಯ ಎಲ್ಲ ದೇಶಗಳಿಗೂ ಕೂಡ ಬಳಕೆ ಮಾಡುವುದಕ್ಕೆ ಇರಬಹುದಾದಂತಹ ಜಲಮಾರ್ಗ ಅಲ್ಲ. ಇದು ಕೇವಲ 5 ದೇಶಗಳಿಗೆ ಮಾತ್ರ ಸೀಮಿತ ಆಗುತ್ತೆ. ಯಾರ್ಯಾರಿಗೆ ಆಗುತ್ತದು? ಅದು ಇರಾನ್ಗಾಗುತ್ತೆ, ಅಜರ್ಬೈಜಾನ್ಗಾಗುತ್ತೆ, ಕಜಕಿಸ್ತಾನ್ ಆಗುತ್ತೆ, ತುರ್ಕಮೆನಿಸ್ತಾನ್, ಈ 4-5 ದೇಶಗಳನ್ನು ಮಾತ್ರ ಸುತ್ತುವರೆದಿರುವಂತಹ ಸಮುದ್ರ ಇದು. ನೀವು ಇರಾನ್ ಏನು ಆಲೋಚನೆ ಮಾಡಿತ್ತು, ಈ ಸಮುದ್ರದ ಮುಖಾಂತರ ರಹಸ್ಯವಾಗಿ ಗುಪ್ತವಾಗಿ ನಾವು ರಷ್ಯಾವನ್ನು ತಲುಪಬಹುದು. ಯಾಕೆ? ಇದು ಉಕ್ರೇನ್ನಿಂದ ಸುಮಾರು 1000 ಕಿಲೋಮೀಟರ್ ದೂರದಲ್ಲಿದೆ. ಅವರ ಕ್ಷಿಪಣಿಗಳು ಇಲ್ಲಿಯ ತನಕ ಬಂದು ಮುಟ್ಟಲ್ಲ ಅನ್ನುವಂಥ ಆಲೋಚನೆಯಲ್ಲಿ ಇರಾನ್ನವರಿದ್ರು. ಆದರೆ ಇದರ ಹೊರತಾಗಿಯೂ ಕೂಡ ಉಕ್ರೇನ್ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಇರಾನ್ ಹಡಗುಗಳ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದ. ಆ ಮುಖಾಂತರ ಮತ್ತೊಂದು ಹಂತವನ್ನು ಮಧ್ಯಪ್ರಾಚ್ಯದ ಯುದ್ಧ ತಲುಪಿದೆ. ಇವೆಲ್ಲದರ ಜೊತೆಗೆ ಫೆಬ್ರವರಿ 28ರಿಂದ ಶುರುವಾದಂತಹ ಯುದ್ಧ ಸುಮಾರು 120-125 ದಿನಗಳಿಗೆಲ್ಲ ಬಂದು ನಿಂತಿದೆ. ಹಾಗಾದರೆ ಅಂತಿಮ ಫಲಿತಾಂಶ ಏನು? ಮಹಾಯುದ್ಧದ ಅಂತಿಮ ಲೆಕ್ಕಾಚಾರ ಏನೇನಾಯಿತು, ಏನು ಎತ್ತ ನೋಡೋಣ. ಇರಾನ್ ಯುದ್ಧದಲ್ಲಿ ಈ ತನಕ ಒಂದು 7500ಕ್ಕೂ ಹೆಚ್ಚು ಜನ ಭೀಕರವಾಗಿ ಮೃತಪಟ್ಟಿದ್ದಾರೆ ಎನ್ನುವಂಥ ವರದಿಗಳಿದೆ. 7500ಕ್ಕೂ ಹೆಚ್ಚು ಜನ ಘಟನೆಯಲ್ಲಿ ಮೃತಪಟ್ಟರು. ಒಂದು ಶಾಲೆಯ ಮೇಲೆ ಅಟ್ಯಾಕ್ ಆಯಿತು, 131ಕ್ಕೂ ಅಧಿಕ ಜನ ವಿದ್ಯಾರ್ಥಿಗಳು ಮೃತಪಟ್ಟರು. ಅಲ್ಲಲ್ಲಿ ಸಾರ್ವಜನಿಕರ ಮೇಲೆ ದಾಳಿಯಾಗಿದ್ದನ್ನು ನೋಡಿದ್ದೀವಿ. ಇತ್ತೀಚೆಗೆ ಕ್ಯಾನ್ಸರ್ ಹಾಸ್ಪಿಟಲ್ ಹತ್ರ ದಾಳಿಯಾಗಿದ್ದನ್ನು ನೋಡಿದ್ದೀವಿ. ಹೀಗಾಗಿ 7500ಕ್ಕೂ ಹೆಚ್ಚು ಜನ ಭೀಕರವಾಗಿ ಮೃತಪಟ್ಟಿದ್ದಾರೆ. ಲೆಬನಾನ್ನಲ್ಲಿ 4000 ಜನ ಮೃತಪಟ್ಟಿದ್ದಾರೆ. 3400ಕ್ಕೂ ಹೆಚ್ಚು ಇರಾನ್ನಲ್ಲಿ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಅಂದರೆ ಒಟ್ಟಾರೆ ಅಲ್ಲಿ ಇಸ್ರೇಲ್ ಹೆಜ್ಬುಲ್ಲಾ ಕಾರಣಕ್ಕಾಗಿ ಲೆಬನಾನ್ ಮೇಲೆ ದಾಳಿ ಮಾಡುತ್ತಲ್ಲ, ಅಲ್ಲಿ ಒಂದು 4000 ಜನ, ಇರಾನ್ನಲ್ಲಿ 3400ಕ್ಕೂ ಅಧಿಕ ಜನ ಮೃತಪಟ್ಟರು. ಅಮೆರಿಕಾದ 18 ಯೋಧರು ಮೃತಪಟ್ಟರು. ಇಸ್ರೇಲ್ನ 24 ನಾಗರಿಕರೆಲ್ಲ ಈ ಸಂಘರ್ಷಕ್ಕೆ ಆಹುತಿಯಾಗಿದ್ದಾರೆ. ಮುಂದಿನ ವಾರ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅಮೆರಿಕ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಇದರ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾದರೆ ಒಮನ್ ಮಧ್ಯಸ್ಥಿಕೆ ಫಲ ನೀಡುತ್ತಾ ಅಥವಾ ಟ್ರಂಪ್ ಮತ್ತೊಂದು ಬಿಗ್ ಆಪರೇಷನ್ ಮಾಡ್ತಾರಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಈ ಯುದ್ಧ ಮುಂದುವರೆದಷ್ಟು
ಈ ಯುದ್ಧ ಮುಂದುವರೆದಷ್ಟು ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರಿಗೆ ಖುಷಿ ಆಗುತ್ತೆ. ಈ ಯುದ್ಧ ಅಂತ್ಯಕ್ಕೆ ಹೋದಂತೆ ಅಥವಾ ಡೊನಾಲ್ಡ್ ಟ್ರಂಪ್ ಇದನ್ನು ಸ್ಥಗಿತ ಮಾಡ್ತೀನಿ ಅಂತ ಹೇಳಿದಾಗ ಇಸ್ರೇಲ್ ಮತ್ತು ಅಮೆರಿಕಾದ ನಡುವೆ ಭಿನ್ನಾಭಿಪ್ರಾಯಗಳು ಬರೋದಕ್ಕೆ ಶುರುವಾಗುತ್ತೆ. ಇದೇ ವ್ಯತ್ಯಾಸ ಇರೋದು. ನೀವು ಎಫಿಕ್ ಫ್ಯೂರಿ 2.0 ಶುರು ಮಾಡ್ತೀನಿ ಅಂತ ಹೇಳಿ ಅದನ್ನು ಸ್ಟಾಪ್ ಮಾಡಿದಾಗ ಬೆಂಜಮಿನ್ ನೆತನ್ಯಾಹು ಮಾಡಬೇಕು ಅಂತ ಹೇಳಿದ್ರು, ಅಮೆರಿಕ ಮಾಡಲ್ಲ ಅಂತ ಹೇಳಿದ್ರು. ಅದಾದ ನಂತರ ಒಪ್ಪಂದಕ್ಕೆ ಸಹಿ ಹಾಕಬಾರ್ದು, ಅವ್ರಿಗೆ ಯಾವುದೇ ಹಣಕಾಸಿನ ಸಹಾಯವನ್ನು ಮಾಡಬಾರ್ದು, ಅದು ನನ್ನ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅಂತ ಬೆಂಜಮಿನ್ ನೆತನ್ಯಾಹು ಹೇಳಿದ್ರು. ಇಲ್ಲ ನಾನು ಅವ್ರ ಜೊತೆಗೆ ಒಪ್ಪಂದವನ್ನು ಮಾಡಿಕೊಳ್ತೀನಿ, ನಿಮ್ಮ ಮಾತನ್ನು ಯಾವುದೇ ಕಾರಣಕ್ಕಾಗಿ ಕೇಳಲ್ಲ ಅಂತ ಇದೇ ಡೊನಾಲ್ಡ್ ಟ್ರಂಪ್ ಅವರು ಬೆಂಜಮಿನ್ ನೆತನ್ಯಾಹು ಅವರ ಮಾತನ್ನು ಮೀರಿ ಅವರ ಜೊತೆಗೆ ಮಾತುಕತೆಯನ್ನೆಲ್ಲ ನಡೆಸಿದ್ದನ್ನು ನೋಡಿದ್ದೀವಿ. ಇವೆಲ್ಲದರ ನಡುವೆ ಬೆಂಜಮಿನ್ ನೆತನ್ಯಾಹು ಏನೋ ಅಮೆರಿಕಾದ ಪ್ರವಾಸವನ್ನು ತೆಗೆದುಕೊಳ್ತಾರಂತೆ. ಆ ಪ್ರವಾಸದಲ್ಲಿ ಏನು ಮಾತುಕತೆಗಳಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಆದರೆ ಭೀಕರ ಯುದ್ಧದಲ್ಲಿ ಮಾತ್ರ ಅನೇಕ ಸಾವು ನೋವುಗಳಾಗಿದ್ದನ್ನು ನೋಡ್ತಾ ಇದ್ದೀವಿ. ಇದು ಒಟ್ಟಾರೆ 28ರಿಂದ ಹಿಡಿದು ಇಲ್ಲಿಯ ತನಕ ಆಗಿರುವಂತಹ ಒಟ್ಟು ಬೆಳವಣಿಗೆ ಸಾವು ನೋವಿನ ಪ್ರಮಾಣ.